ದೇವರ ಕಡೆಗೆ ಯಾರ ಮನಸ್ಸು ತಿರುಗಿದೆಯೋ ಅವರು ದೀಕ್ಷಾಸ್ಥಾನವನ್ನು ಪಡೆಯಬೇಕು. ಯಾರು ದೇವರಿಗೆ ತಕ್ಕ ಫಲವನ್ನ ಕೊಡುವುದಕ್ಕೆ ಸಿದ್ಧರಿದ್ದಾರೋ ಅವರು ದೀಕ್ಷಾಸ್ಥಾನವನ್ನು ಪಡೆಯಬೇಕು. ಹಂಗಂದ್ರೆ ಪಾಪದಲ್ಲಿ ಇದುವರೆಗೂ ನಾವು ಬದುಕ್ತಾ ಇದ್ವಿ, ನಮ್ಮ ಇಷ್ಟಾನುಸಾರ ನಾವು ಬದುಕ್ತಾ ಇದ್ವಿ. ಆದ್ರೆ ಇನ್ನು ಮುಂದೆ ಲೋಕದ ಎಲ್ಲಾ ಪಾಪವನ್ನು ನಾವು ಬಿಟ್ಟು, ನಮ್ಮ ಇಷ್ಟಾನುಸಾರಗಳನ್ನೆಲ್ಲ ನಾವು ಬಿಟ್ಟು, ದೇವರ ವಾಕ್ಯವನ್ನು ಓದಿ, ದೇವರ ವಾಕ್ಯಕ್ಕೆ ನಾವು ಒಪ್ಪಿಸಿಕೊಟ್ಟು, ದೇವರ ವಾಕ್ಯದಂತೆ ನಾವು ಪರಿಶುದ್ಧರಾಗಿಯೂ ನೀತಿವಂತರಾಗಿಯೂ ದೇವರು ಇಷ್ಟಪಡೋ ಹಾಗೆ ನಾವು ಜೀವಿಸ್ತೇವೆ, ದೇವರ ಚಿತ್ತದಂತೆ ನಾವು ಬದುಕ್ತೇವೆ, ದೇವರ ವಾಕ್ಯವನ್ನ ಕೈಗೊಂಡು ನಾವು ದೇವರಿಗೆ ಭಯಪಟ್ಟು ಇನ್ನು ನಾವು ಜೀವಿಸ್ತೇವೆ ಅಂತ ಹೇಳಿ ಯಾರು ತೀರ್ಮಾನ ಮಾಡಿದಾರೋ, ದೇವರು ಇಷ್ಟಪಡುವ ರೀತಿಯಲ್ಲೆಲ್ಲ ಬದುಕಿ ಒಳ್ಳೆಯ ಫಲವನ್ನು ಕೊಟ್ಟು ಯಾರು ದೇವರನ್ನು ಮಹಿಮೆ ಪಡಿಸುವುದಕ್ಕೆ ಸಿದ್ಧರಿದ್ದಾರೋ, ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಂತೆ ಯಾರು ದೇವರ ಕಡೆಗೆ ತಮ್ಮನ್ನು ತಿರುಗಿಸಿಕೊಂಡಿದ್ದಾರೋ ಅವರು ದೀಕ್ಷಾ ಸ್ಥಾನವನ್ನ ಪಡೆಯಬೇಕು. ಪೂರ್ಣ ಸಂದೇಶವನ್ನು ಕೇಳಲು ಈ ವಿಡಿಯೋ ಕೆಳಗಿನ ಲಿಂಕ್ ಕ್ಲಿಕ್ ಮಾಡಿ ವಾಕ್ಯ ಸಂದೇಶವನ್ನು ವೀಕ್ಷಿಸಿ.